ಸ್ನೇಹಿತರೆ ನಮಸ್ಕಾರ. ಪಿಂಚಣಿದಾರರಿಗೆ ಭರ್ಜರಿ ಗುಡ್ ನ್ಯೂಸ್. ಹೌದು, ಪಿಂಚಣಿ ಹೆಚ್ಚಳ ಆಗತ್ತಾ ಅಥವಾ ಇಲ್ಲವಾ? ಸೊ ಈ ಒಂದು ಸ್ಪಷ್ಟನೆಗಾಗಿ ಇಡೀ ರಾಜ್ಯದಾದ್ಯಂತಹ ಎಲ್ಲ ಪಿಂಚಣಿದಾರರು ಅಂದ್ರೆ ಹಿರಿಯ ನಾಗರಿಕರು, ವಿಧವಾ ಮಹಿಳೆಯರು, ಅದೇ ರೀತಿಯಾಗಿ ಅಂಗವಿಕಲರು, ಸೊ ಎಲ್ಲರೂ ಕೂಡ ಕಾಯ್ತಾ ಇರುವಂತದ್ದು. ಹಾಗಾದ್ರೆ ಈ ಪಿಂಚಣಿ ಯೋಜನೆಯಲ್ಲಿ ಆಗಿರ್ತಕ್ಕಂತಹ ಬದಲಾವಣೆಗಳು, ಈ ಪಿಂಚಣಿ ಯೋಜನೆಯಲ್ಲಿ ದುಡ್ಡು ಏನಾದರೂ ಹೆಚ್ಚಳ ಆಗ್ತಾ ಇದೆಯಾ? ಇದಕ್ಕೇನಾದ್ರೂ ಸ್ಪಷ್ಟನೆಯನ್ನ ಸಿಎಂ ಸಿದ್ದರಾಮಯ್ಯನವರು ಏನು ಕೊಟ್ಟಿದ್ದಾರೆ? ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಜೊತೆಗೆ ಲೈಫ್ ಸರ್ಟಿಫಿಕೇಟ್ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಕಳೆದ 2-3 ತಿಂಗಳಿನಿಂದ ನಿಮಗೆ ಪಿಂಚಣಿ ಜಮಾ ಆಗಿರಲಿಲ್ಲ ಅಂದ್ರೆ ಈ ಲೈಫ್ ಸರ್ಟಿಫಿಕೇಟ್ ಕೊಟ್ರೆ ನಿಮಗೆ ದುಡ್ಡು ಜಮಾ ಆಗತ್ತೆ. ಹೌದು, ಇದಕ್ಕೆ ಎಲ್ಲಿ ಹೋಗಿ ಕೊಡಬೇಕು, ಎಂಥವರು ಕೊಡಬೇಕು? ಎಲ್ಲರೂ ಕೂಡ ಕೊಡಬೇಕಂತೇನಿಲ್ಲ, ಇಲ್ಲಿ ಕೆಲವೊಂದಿಷ್ಟು ಜನರು ಮಾತ್ರ. ಹಾಗಾದ್ರೆ ಎಂಥವರು ಎಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಜೊತೆಗೆ 2 ತಿಂಗಳ ಹಣವು ಕೂಡ ಬರ್ತಾ ಇದೆ, ಮಾರ್ಚ್ ಹಾಗೂ ಏಪ್ರಿಲ್. ಸೊ ಅದರ ಬಗ್ಗೆನೂ ಕೂಡ ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಸೊ ನೀವು ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಸ್ನೇಹಿತರೆ, ಈ ಪಿಂಚಣಿ ಯೋಜನೆಯಲ್ಲಿ ನಿಮಗೆ ಪಿಂಚಣಿ ಹೆಚ್ಚಳ ಮಾಡಬೇಕಂತ ಸಿಎಂ ಸಿದ್ದರಾಮಯ್ಯನವರು ಕಳೆದ 2 ವರ್ಷದಿಂದ ಕಾಯ್ತಾ ಇದ್ದಾರಂತೆ. ಆದರೆ ಕಾರಣಾಂತರಗಳಿಂದ ಹೆಚ್ಚಳ ಮಾಡ್ಲಿಕ್ಕೆ ಆಗಿಲ್ಲವಂತೆ. ಇದನ್ನು ಸಾಕಷ್ಟು ಬಾರಿ ಹೇಳಿದ್ದಾರೆ. ಆದರೆ ಖುದ್ದಾಗಿ ಸಿಎಂ ಅವರೇ ಆಗಿದ್ರೂ ಸಹಿತ ಪಿಂಚಣಿ ಹೆಚ್ಚಳ ಮಾಡ್ತಾ ಇಲ್ಲ. ಇಲ್ಲಿ ಪಿಂಚಣಿ ಹೆಚ್ಚಳ ಮಾಡಬೇಕಂತ ನಿರೀಕ್ಷೆ ಏನೋ ಇಟ್ಕೊಂಡಿದ್ದಾರೆ. ಪಿಂಚಣಿ ಹೆಚ್ಚಳ ಆದರೆ 2,000 ಅಥವಾ 2,500 ತನಕ ಹೆಚ್ಚಳ ಆಗತ್ತೆ ಅಂತ ನೀವು ಕೂಡ ಅಂದ್ಕೊಂಡಿದ್ದೀರಿ. ಆದರೂ ಅದು ತಪ್ಪು ಲೆಕ್ಕಾಚಾರ. ಪಿಂಚಣಿ ಏನಾದರೂ ಹೆಚ್ಚಳ ಆದರೂ ಸಹಿತ 800 ರೂಪಾಯಿ ಇದ್ದಂತಹ ಪಿಂಚಣಿ ಬಹಳಷ್ಟು ಹೆಚ್ಚಳ ಮಾಡಿದ್ರೂ ಸಹಿತ 1,200 ಅಥವಾ 1,400 ತನಕ ಹೆಚ್ಚಳ ಮಾಡಬಹುದು. ಅದನ್ನು ಮೀರಿ ಹೆಚ್ಚಳ ಮಾಡಲಿಕ್ಕೆ ಆಗೋದಿಲ್ಲ. ಮೊದಲೇ ಸರ್ಕಾರ ನೋಡಿದ್ರಿ ನೀವು, ಆರ್ಥಿಕ ಹೊರೆ, ಆರ್ಥಿಕ ಪರಿಸ್ಥಿತಿ ಇದರೆಲ್ಲದರಿಂದನೂ ಕೂಡ ತತ್ತರಿಸಿ ಹೋಗಿದೆ. ಇನ್ನಷ್ಟು ಪಿಂಚಣಿ ಹೆಚ್ಚಳ ಮಾಡಿದ್ರೆ ಮುಗಿದೇ ಹೋಯಿತು. ಪಿಂಚಣಿ ಯೋಜನೆಯಲ್ಲಿ ದುಡ್ಡೇ ಸರಿಯಾಗಿ ಕೊಡ್ತಾ ಇಲ್ಲ. ಇನ್ನು ಪಿಂಚಣಿ ಹೆಚ್ಚಳ ಮಾಡಿದ್ರೆ ಸರ್ಕಾರ ದುಡ್ಡು ಎಲ್ಲಿಂದ ತರಬೇಕು? ಇನ್ನಷ್ಟು ಸಾಲದ ಹೊರೆ ಬೀಳುತ್ತೆ. ಹೀಗಾಗಿ ಪಿಂಚಣಿ ಹೆಚ್ಚಳ ಮಾಡಬಹುದು, ಆದರೆ 100 ಅಥವಾ 200 ಅಷ್ಟೇ ಹೆಚ್ಚಳ ಆಗತ್ತೆ. 1,000 ಅಥವಾ 1,200 ತನಕ ಮಾತ್ರ ಹೆಚ್ಚಳ ಆಗಬಹುದಾದಂತಹ ಸಾಧ್ಯತೆ ಇದೆ. ಆದರೆ ಇದನ್ನು ಬಹಳಷ್ಟು ಎಲ್ಲರೂ ಕೂಡ ನಿರೀಕ್ಷೆ ಏನು ಇಟ್ಕೊಳ್ಬೇಡಿ. ಅಂದರೆ ಹೆಚ್ಚಳ ಆಗತ್ತೇನೆ ಅಂತ ಕನ್ಫರ್ಮ್ ಮಾಹಿತಿ ಇನ್ನೂ ಕೂಡ ಸಿಗ್ತಾ ಇಲ್ಲ. ಯಾಕಂದರೆ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನು ಕೊಡ್ತಾ ಇದೆ ಬೇರೆ. ಹೀಗಾಗಿ ಅವುಗಳನ್ನೇ ಕೊಡ್ತಾ ಸರ್ಕಾರದ ಬಳಿ ದುಡ್ಡೇ ಇಲ್ಲದ ಹಾಗಾಗಿದೆ. ಇನ್ನು ಪಿಂಚಣಿ ಯೋಜನೆಯಲ್ಲಿ ಕನ್ಫರ್ಮ್ ಹೆಚ್ಚಳ ಆಗತ್ತೆ ಅಂತ ನಿರೀಕ್ಷೆ ಇಟ್ಕೊಳ್ಳೋದು ಬೇಡ. ಆದರೆ ಬರದೇ ಇರುವಂತಹ ಪಿಂಚಣಿಗಳನ್ನು ನಾವು ಪಡ್ಕೊಳ್ಳಿಕ್ಕಂತೂ ಪ್ರಯತ್ನ ಮಾಡಲೇಬೇಕು. ಯಾಕಂದರೆ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನು ಕೊಡ್ತಾ ಈ ಪಿಂಚಣಿ ಯೋಜನೆಯನ್ನು ಮರೆತು ಬಿಟ್ಟಿದೆ. ಯಾಕಂದರೆ ಈಗಾಗಲೇ ನೋಡ್ತಾ ಇದ್ದೀರಿ ನೀವು, ಪಿಂಚಣಿ ಯೋಜನೆ 2 ಅಥವಾ 3 ತಿಂಗಳ ಹಣ ಜಮಾ ಆಗ್ತಾ ಇಲ್ಲ ಸರಿಯಾಗಿ. ಈಗ ಮಾರ್ಚ್ ಹಾಗೂ ಫೆಬ್ರವರಿ ತಿಂಗಳ ಹಣ ಜಮಾನೇ ಆಗಿಲ್ಲ. ಈಗ ನೆಕ್ಸ್ಟ್ ಮೇ ಕೂಡ ಪ್ರಾರಂಭವಾಗಿದೆ, ಇನ್ನೂ ಕೂಡ 2 ತಿಂಗಳ ಹಿಂದಿನ ತಿಂಗಳ ಹಣ ಬರ್ತಾ ಇಲ್ಲ. ಈ ಗ್ಯಾರಂಟಿ ಯೋಜನೆಗಳು ಮುಂಚಿತವಾಗಿ ಇವೆಲ್ಲವೂ ಕೂಡ ಬರೋಕ್ಕಿಂತ ಮುಂಚಿತವಾಗಿ ನಿಮಗೆ ಈಗ ಮೇ ಪ್ರಾರಂಭವಾಯಿತು ಅಂದರೆ ಮೇ ತಿಂಗಳ ಹಣ ಮೇನಲ್ಲಿನೇ 1ನೇ ತಾರೀಕು ಹಿಡ್ಕೊಂಡು 5ನೇ ತಾರೀಕು ತನಕ ಜಮಾ ಆಗಿ ಕ್ಲಿಯರ್ ಆಗಿಬಿಡ್ತಾ ಇತ್ತು. ನೆಕ್ಸ್ಟ್ ಜೂನ್ ಪ್ರಾರಂಭವಾಯಿತು ಅಂದರೆ ಜೂನ್ ತಿಂಗಳ ಹಣ ಜೂನ್ನಲ್ಲಿನೇ 1ನೇ ತಾರೀಕಿನಿಂದ 5ನೇ ತಾರೀಕು ಒಳಗಾಗಿ ಜಮಾ ಆಗಿ ಕ್ಲಿಯರ್ ಆಗಿಬಿಡ್ತಾ ಇತ್ತು. ಹೀಗೆ ಅದೇ ತಿಂಗಳ ಹಣ ಅದೇ ತಿಂಗಳಲ್ಲಿ ಜಮಾ ಆಗಿ ಕ್ಲಿಯರ್ ಆಗಿಬಿಡ್ತಾ ಇತ್ತು. ಆದರೆ ಗ್ಯಾರಂಟಿ ಯೋಜನೆಗಳಿಂದಾಗಿ 2-3 ತಿಂಗಳ ಹಣ ತಡೆ ಹಿಡಿಯಲಾಗ್ತಾ ಇದೆ. ಈ ಒಂದು ಪ್ರಶ್ನೆ ಕೂಡ ಬಂದೇ ಬರುತ್ತೆ. ಸರಿಯಾದ ಸಮಯಕ್ಕೆ ದುಡ್ಡಂತರೂ ಬರ್ತಾ ಇಲ್ಲ. ಆದರೆ ಎಲಿಜಿಬಲ್ ಇದ್ದಂಥವರಿಗೆ 2 ತಿಂಗಳ ಹಣ ಪೆಂಡಿಂಗ್ ಉಳಿದಿದ್ರು ಸಹಿತ ಕ್ಲಿಯರ್ ಮಾಡ್ತಾ ಇದ್ದಾರೆ. ತದನಂತರ ಯಾರಿಗೂ ಕೂಡ ಯಾಮಾರಿಸ್ತಾ ಇಲ್ಲ. ಇಲ್ಲಿ ಕೆಲವೊಂದಿಷ್ಟು ಜನರಂತರೂ ತೆಗೆದುಹಾಕಿರುವಂಥದ್ದು ನಿಜ ಕೂಡ ಹೌದು. ಬಹಳಷ್ಟು ಫಲಾನುಭವಿಗಳು ತೀರಿ ಹೋಗಿದ್ದಾರೆ. ಆದರೂ ಸಹಿತ ಅವರ ಹೆಸರಿನಲ್ಲಿ ಈ ಪಿಂಚಣಿ ಯೋಜನೆಯ ಲಾಭವನ್ನು ಪಡಿತಾ ಇರತಕ್ಕಂಥದ್ದು. ಅದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆಯ ಲಾಭವನ್ನು ಮುಖ್ಯಸ್ಥೆ ತೀರಿ ಹೋಗಿದ್ರು ಸಹಿತ ಅವರು ಕೂಡ ಪಡ್ಕೊಳ್ತಾ ಇದ್ದಾರೆ, ಕುಟುಂಬಸ್ಥರು. ಹೀಗೆ ನಾನಾ ರೀತಿಯಲ್ಲಿ ಉಪಯೋಗವನ್ನು ಪಡ್ಕೊಳ್ತಾ ಇದ್ದಾರೆ ಸರ್ಕಾರಕ್ಕೆ ವಿರುದ್ಧವಾಗಿ. ಈಗ ಪಿಂಚಣಿ ಯೋಜನೆಯಲ್ಲಿ ತೀರಿ ಹೋಗಿದ್ರೆ ಮರಣ ಪ್ರಮಾಣ ಪತ್ರ ತೆಗೆಸಿದ್ರೆ ಸರ್ಕಾರಕ್ಕೆ ಇನ್ಫಾರ್ಮೇಷನ್ ಹೋಗುತ್ತೆ, ಆಟೋಮೆಟಿಕ್ ಆಗಿ ಇವರನ್ನು ತೆಗೆದಾಕ್ತಾರೆ. ಆದರೆ ಮರಣ ಪ್ರಮಾಣ ಪತ್ರ ತೆಗೆಸದೆ ಅಕೌಂಟ್ಗೆ ಎಷ್ಟು ದುಡ್ಡು ಜಮಾ ಆಗತ್ತೋ ಆಗಲಿ, ಫೋನ್ಪೇ ಅಥವಾ ATMನ ಮುಖಾಂತರ ದುಡ್ಡನ್ನು ತೆಗೆದುಕೊಂಡು ಖರ್ಚು ವೆಚ್ಚಕ್ಕಾಗಿ ಬಳಕೆ ಮಾಡ್ತಾ ಇರುವಂಥದ್ದು ಬಹಳಷ್ಟು ಕುಟುಂಬಗಳು ಸರ್ಕಾರದ ಗಮನಕ್ಕೆ ಸಿಕ್ಕಿಕೊಂಡಿದ್ದಾವೆ. ಹೀಗಾಗಿ
ಅನುಮಾನ ಬಂದರೂ ಸಹಿತ ಅವರನ್ನು ತೆಗೆದಾಕಿದ್ದಾರೆ. ನೀವು ಎಲಿಜಿಬಲ್ ಇದ್ದರೂ ಸಹಿತ ನಿಮ್ಮ ಮೇಲೆ ಅನುಮಾನ ಬಂದರೂ ಸಹಿತ ನಿಮ್ಮನ್ನು ಕೂಡ ತೆಗೆದಾಕಿರ್ತದೆ ಸರ್ಕಾರ. ಒಂದು ವೇಳೆ ನಿಮ್ಮನ್ನು ಕೂಡ ಇದೇ ರೀತಿ ತೆಗೆದಾಕಿದ್ರೆ ನೀವು ಲೈಫ್ ಸರ್ಟಿಫಿಕೇಟ್, ಜೀವಿತ ಪ್ರಮಾಣ ಪತ್ರ ಅಂತ ಕರಿತೀವಿ, ಅದನ್ನು ನೀವು ಯಾವ ಬ್ಯಾಂಕ್ ಅಕೌಂಟನ್ನು ಲಿಂಕ್ ಮಾಡಿಸಿರ್ತೀರಿ ನೋಡಿ ಈ ಪಿಂಚಣಿ ಯೋಜನೆಗೆ, ಆ ಬ್ಯಾಂಕಿಗೆ ಹೋಗಿ ಸಬ್ಮಿಟ್ ಮಾಡಬೇಕು. ಅಲ್ಲಿ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಆಗುತ್ತೆ, ಮೇಲಧಿಕಾರಿಗಳಿಗೆ ಕಳುಹಿಸಲಾಗುತ್ತೆ. ಎಲಿಜಿಬಿಲಿಟಿ ಹೊಂದಿದ್ದೆ ಆದರೆ ನಿಮಗೆ ಈ ಒಂದು ಪಿಂಚಣಿ ಯೋಜನೆಯ ದುಡ್ಡು ಮತ್ತೆ ಜಮಾ ಆಗಲಿಕ್ಕೆ ಪ್ರಾರಂಭವಾಗುತ್ತೆ. ಸೊ ಇದನ್ನು ಮಾಡಿದ್ರೆ ನಿಮಗೆ ಖಂಡಿತವಾಗ್ಲೂ ಪಿಂಚಣಿ ಯೋಜನೆಯ ಲಾಭವನ್ನು ಪಡ್ಕೊಳ್ಬಹುದು ಸ್ನೇಹಿತರ. ಈ ವಿಷಯವನ್ನು ಆದಷ್ಟು ಎಲ್ಲ ಪಿಂಚಣಿದಾರರಿಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.